ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 32 ಗಮನಿಸಿ. 32 ಪ್ರಶ್ನೆ: ಮೂತ್ರಪಿಂಡವು ರಕ್ತದಿಂದ ಬೇರ್ಪಡಿಸುವ ನೈಟ್ರೋಜನ್ ಯುಕ್ತ ರಾಸಾಯನಿಕಗಳು. ಹಾಗಿದ್ರೆ ನಮ್ಮ ದೇಹವು ಬೇರೆ ಬೇರೆ ರೀತಿ ತ್ಯಾಜ್ಯವನ್ನ ಹೊರಹಾಕ್ತದೆ ಅನ್ನೋದು ಗೊತ್ತು. ಕಾರ್ಬನ್ ಡೈಆಕ್ಸೈಡ್ ಅನ್ನ ಉಸಿರಾಟ ಪ್ರಕ್ರಿಯೆಯಲ್ಲಿ ಹೊರಗಾಗ್ತದೆ, ಬೆವರನ್ನ ರೀತಿ ಮೂತ್ರವನ್ನ ಹೊರಗಾಗ್ತದೆ. ಈಗ ಮೂತ್ರಪಿಂಡವು ರಕ್ತದಿಂದ ಬೇರ್ಪಡಿಸುವಂತಹ ನೈಟ್ರೋಜನ್ ಯುಕ್ತ ರಾಸಾಯನಿಕಗಳು ಯೂರಿಯಾ ಮತ್ತು ಯೂರಿಕ್ ಯೂರಿಕ್ ಆಮ್ಲ ಅನ್ನುವಂತಹದ್ದು ಮೂತ್ರಪಿಂಡ ರಕ್ತದಿಂದ ಬೇರ್ಪಡಿಸುವಂತಹ ನೈಟ್ರೋಜನ್ ಯುಕ್ತ ರಾಸಾಯನಿಕಗಳಾಗಿವೆ. ಹಾಗಿದ್ರೆ ಮೂತ್ರಪಿಂಡವು ಏನನ್ನ ಒಳಗೊಂಡಿರುತ್ತೆ ಅಂತಂದ್ರೆ, ಇದು ನೆಫ್ರಾನ್ ಎನ್ನುವಂತಹ ಒಂದಿಷ್ಟು ಸೋಸುವ ಘಟಕಗಳನ್ನ ಹೊಂದಿರುತ್ತೆ. ಆ ನೆಫ್ರಾನ್ ಇದು ಫಿಲ್ಟರ್ ತರ ವರ್ಕ್ ಆಗುತ್ತೆ. ಹೇಗೆ ನಾವು ಫಿಲ್ಟರ್ ಅನ್ನ ಯೂಸ್ ಮಾಡ್ತೀವಲ್ಲ, ಅದೇ ತರ ಫಿಲ್ಟರ್ ತರ ಯೂಸ್ ಆಗುತ್ತೆ ಮೂತ್ರಪಿಂಡದಲ್ಲಿ. ಇವು ಸೋಸುವ ಘಟಕಗಳು. ಇದರಲ್ಲಿ ಗ್ಲಾಮರುಲಸ್ ಇರುತ್ತೆ, ಬಹುಮಂದ ಕೋಶ ಇರುತ್ತೆ. ಬಹುಮಂದ ಕೋಶದಲ್ಲಿ ಗ್ಲಾಮರುಲಸ್ ಇರುತ್ತೆ. ಇದು ಪ್ರಾಥಮಿಕ ಸೋಸುವಿಕೆಯ ಘಟಕವಾಗಿದೆ. ಈಗ ಮೂತ್ರವು ಮುಂದೆ ನಾಳದಲ್ಲಿ ಹರಿತಾ ಹೋದಂತೆ ಏನಾಗ್ತಾ ಹೋಗ್ತದೆ, ಅದರಲ್ಲಿರುವಂತಹ ಗ್ಲೂಕೋಸ್, ಹೆಚ್ಚಿನ ನೀರು ಇದೆಲ್ಲ ಮರುಹೀರಿಕೆ ಆಗ್ತಾ ಹೋಗ್ತದೆ. ತ್ಯಾಜ್ಯ ಮಾತ್ರ ಹೊರಗಡೆ ಹೋಗ್ತದೆ. ಇಲ್ಲಿ ಯೂರಿಯಾ ಮತ್ತು ಯೂರಿಕ್ ಆಮ್ಲ ಏನಿದೆ ಅದು ಮೂತ್ರಪಿಂಡವು ರಕ್ತದಿಂದ ಬೇರ್ಪಡಿಸುವಂತಹ ನೈಟ್ರೋಜನ್ ಯುಕ್ತ ರಾಸಾಯನಿಕ. ಥ್ಯಾಂಕ್ ಯು.